ಪೇರೆಂಟ್ ಒಂದು ಹೇಳತ್ತಾರ, ಹುಡುಗರು ಏನೋ ಹೇಳತ್ತಾರ. ದಿಸ್ ಇಸ್ ಅ ವೆರಿ ಕಾಮನ್ ಕನ್ಫ್ಯೂಷನ್. ನಿಮ್ ಹೆಂಗಿಲ್ಲ ಇದು ಅಂದ್ಬಿಡ್ತಾರ ಹುಡುಗರು, ಇದೆಲ್ಲ ಇದು ಹೊಸ ಮಾಡರ್ನ್. ಅವಾಗ ಏನ್ ಮಾಡ್ತೀವಿ? ಯಾರಾದ್ರೂ ಬಂದ್ ನಿಮ್ಗೆ ಸರ್ ನಂಗೆ ಆಗವಲ್ರಿ, ಬಹಳ ಟಫ್ ಆಗ್ಯಾಕತ್ತಿ ಸಬ್ಜೆಕ್ಟ್, ನಾ ಬೇರೆ ಬ್ರಾಂಚ್ ಹೋಗ್ತೀನಿ, ಇದ್ರ ಬದ್ಲಿ ಈಸಿ, ಆ ರೀತಿ ಬಂದ್ರೆ ನೀವು ಯಾವ ರೀತಿ ಗೈಡ್ ಮಾಡ್ತೀರಿ ಅವ್ರಿಗೆ? 1 to 1 ಯಾವ ರೀತಿ ಕೇಳ್ತೀರಿ? ಏನಂದ್ರೆ ಈಗ ಹೊಸ ಹುಡುಗರು ಅವ್ರಿಗೆ ಇರೋ ಪ್ರಾಬ್ಲಮ್ಸ್ ಏನ್ರಿ? ವಾಟ್ ಟು ದೇ ಕಮ್ ಅಪ್ ವಿತ್ ಈಗಿನ ಹೊಸ ಹುಡುಗರಿಗೆ? ಅಂಡ್ ಸ್ಟ್ರೆಂತ್, ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಸ್ಟ್ರೆಂತ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಓನ್, ನಮ್ಮಿಂದ ಬಂದಿರಲ್ಲ. ಈಗ ಅದನ್ನೇ ತಗೊಳ್ಳಿ, ನಮ್ಮ ಪೇರೆಂಟ್ಸ್ ಇಂದ ಡಿರೈವ್ ಆಗುತ್ತೆ. ನಮ್ಮ ಅಪ್ಪ ಫುಲ್ ಫಿಟ್ನೆಸ್ ಇದ್ದು ಚೆನ್ನಾಗಿತ್ತು ಅಂತ ನನಗೆ ಅದೇ ಕಂಟಿನ್ಯೂ ಆಗ್ತಾರೆ. ನಮ್ಮಪ್ಪ ಒಳ್ಳೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀತಾ ಇದ್ರೆ ನಾನು ತುಂಬಾ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀ. ನಮ್ಮಪ್ಪ ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ರೆ ಅಪ್ಪ ಅಥವಾ ಅಮ್ಮ, ನಾವು ಹಂಗೆ ಚೆನ್ನಾಗಿ ಮಾತಾಡ್ತೀವಿ. ಸೊ ಆ ಸ್ಟ್ರೆಂತ್ ಏನಿದೆ ಅಂತ ಕೇಳ್ತೀನಿ, ಸೆಲ್ಫ್ ಅಸೆಸ್ ಮಾಡಿ ನನ್ನ ಸ್ಟ್ರೆಂತ್ ಏನು, ಓಕೆ ನಾನು ಈ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿದೆ ಅಂತ ಒಂದು ಅದಕ್ಕೆ ಇನ್ನೊಂದು ಆ್ಯಡ್ ಆನ್ ಮಾಡ್ಬೇಕು. ಫ್ರೆಂಡ್ಸ್ ಹೇಳ್ತಾರ, ಸರ್ ಈ ಸರ ನಾ ಸರಿ ಮಾಡಿಲ್ರಿ, ಮುಂದಿನ ಸರ ಕುಂತು ಫುಲ್ ಮಸ್ತ್ ಮಾಡಿ ಮತ್ ಪಾಸ್ ಆಗಿ ಮತ್ ಬಾರಿ ಕಾಲೇಜ್ ಹೋಗ್ತೀನಿ, ಐ ನೀಡ್ 1 year, ಆ ರೀತಿನೂ ಬರ್ತಾರ. ಡು ನಾಟ್ ಕಮ್ ಟು ಎನಿ ಕನ್ಕ್ಲೂಷನ್ ಕ್ವಿಕ್ಲಿ. ಲೆಟ್ಸ್ ಲುಕ್ ಅರೌಂಡ್ ದ ಪ್ಲೇಸ್. ಆರಾಮಾಗಿ ಒಂದು ವಾರ ಎಂಜಾಯ್ ಮಾಡಿ, 3 ದಿನ 4 ದಿನ ಆರಾಮಾಗಿ ಕಂಫರ್ಟ್ ಆಗಿ. ಏನಾಗುತ್ತೆ, ದ ನ್ಯೂ ಥಿಂಗ್ಸ್ ದಿ ಸ್ಟಾರ್ಟ್ ಸೀಯಿಂಗ್. ಇಲ್ಲಾಂದ್ರೆ ಏನಾಗುತ್ತೆ, 80 ಅಥವಾ ಯಾವುದೋ ಒಂದು XYZ% ಇದ್ರೆ ಅಲ್ಲಿಗೆ ಹೋಗ್ತೀನಿ ಅನ್ನೋ